ನಮಸ್ಕಾರ. ಇದು ಸುಮಾರು ತಲೆತಲಾಂತರದಿಂದನೂ ನಡೆಸ್ಕೊಂಡ್ ಬಂದಿರುವಂತ ದೈವಿ ಶಕ್ತಿಗಳು. ಇದನ್ನ ನಾವು ಈ ಜಮೀನು ಮಾಡಿದವರು ಇಡೀ ಗ್ರಾಮದವರು ಅಷ್ಟು ಜನ ಸೇರ್ಬಿಟ್ಟು ವರ್ಷಕ್ಕೆ 2 ಪೂಜೆನ ಮಾಡ್ತೇವೆ. ಒಂದು ಈ ಆರಿದ್ರ ಮಳೆಯಲ್ಲಿ, ಮತ್ತೊಂದು ದೀಪಾವಳಿಯಲ್ಲಿ. ಇದು ಮಾಡೋದ್ರಿಂದ ಏನಾಗುತ್ತೆ, ಇಡೀ ನಮ್ಮ ಗ್ರಾಮದಲ್ಲಿ ನಡೆಯುವಂತಹ ಯಾವುದೇ ಒಂದು ದುರ್ಘಟನೆಗಳು ನಡೀತಾ ಇರುವಾಗೆ ತಾಯಿ ಸಂರಕ್ಷಣೆ ಕೊಡ್ತಾಳೆ. ಇದಕ್ಕೆ ಹೊಂದಿಕೊಂಡು 11 ದೈವಭೂತಗಳಿದೆ. ಅದರಲ್ಲಿ ನಾಗನು ಪ್ರಾಣಾದ್ಯತೆ ಪಡೆದಿದೆ. 15 ದಿವಸ ಮೊದಲೇ ನಾವು ಮಾಳಿಗೆ ಮನೆಗೆ ಅಥವಾ ಪರಿವಾರ ಗ್ರಾಮ ದೇವತೆಗಳಿಗೆ ಹಣ್ಣು ಕಾಯಿ ಕೊಡ್ತೇವೆ ಅಂತ ಒಂದು ಬೋರ್ಡ್ ಅನ್ನು ಹಾಕ್ತೇವೆ. ಅವಾಗ ಸಾರ್ವಜನಿಕರು ಇದಕ್ಕೆ ಹಣ್ಣು ಕಾಯಿಗಳನ್ನು ತರ್ತಾರೆ. ಇದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ, ಕೆಲವು ರಕ್ತಹಾರಿಗಳು ಇದ್ದಾವೆ, 3 ರಕ್ತಹಾರಿಗಳಿದ್ದಾವೆ. ಅದು ಪ್ರತ್ಯೇಕವಾಗಿ ಪೂಜೆ ಮಾಡಿ ರಕ್ತಹಾರಿಗಳನ್ನು ಕೊಡ್ತೇವೆ. ಅದು ಬಿಟ್ಬಿಟ್ರೆ ಬಾಕಿ ಎಲ್ಲ ಹಣ್ಣು, ಹಾಲು, ನೈವೇದ್ಯ ಬಿಟ್ಬಿಟ್ರೆ ಬೇರೆ ಏನು ಸೇವನೆ ಮಾಡಲ್ಲ. ಇದನ್ನ ಹಿಂದಿಂದ ರೂಢಿಸ್ಕೊಂಡ್ ಬಂದಿದ್ವಿ, ಮುಂದೆ ರೂಢಿಸ್ಕೊಂಡು ಹೋಗ್ಬೇಕು ಅಂತೇಳಿ ಜನಗಳಲ್ಲೆಲ್ಲ ನಾವು ಸೇರ್ಕೊಂಡ್ಬಿಟ್ಟು ಒಟ್ಟಾಗಿ ಮಾಡ್ತಾ ಇದ್ದೇವೆ. ನಮ್ಮ ಹೊಸನಗರ ಟೌನ್ ನಲ್ಲಿರುವಂತ ಮಾವಿನಕೊಪ್ಪದಲ್ಲಿ ಅತಿ ವಿಶೇಷವಾದ ಪೂಜೆ ನಡೆಯೋದು. ಆ ತಪ್ಪಿಸ್ಲಿಕ್ಕಾಗದಿದ್ದಾಗ ಎಲ್ಲರೂ ತಂದ್ಬಿಟ್ಟು ಇವತ್ತು ಅಲ್ಲಿ ಸೇವೆ ಸಲ್ಲಿಸ್ತಾರೆ. ಅದರಿಂದ ಅವರೆಲ್ಲರಿಗೂ ಒಳ್ಳೇದನ್ನು ಕೊಟ್ಟಿದ್ದಾರೆ, ಒಳ್ಳೇದು ಕೊಡ್ತಾ ಇದೆ. ಈಗ ಅದನ್ನ ನಂಬಿಕೆ ಮೇಲೆ ಎಲ್ಲರೂ ನಾವು ಮಾಡ್ತಾ ಇದ್ದೇವೆ.